ಆಗ್ತಾ ಇತ್ತು. ಭಾರತದ ವಿರುದ್ಧ ಚೀನಾ ಕ್ಷಿಪಣಿಯನ್ನ ಬಳಸಿದ್ದ ಪಾಕ್ ಷರತ್ತನ್ನ ಉಲ್ಲಂಘಿಸಿದ್ದಕ್ಕೆ ಸಮನ್ಸ್ ಅನ್ನ ನೀಡ್ತಾ ಇದೆ ಚೀನಾ. PiS-15 ಕ್ಷಿಪಣಿ J-17 ಫೈಟರ್ ಜೆಟ್ ಬಳಕೆಗೆ ಚೀನಾ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಯುದ್ಧಕ್ಕೆ ಬಳಸಬೇಡಿ ಅಂತ ಷರತ್ತನ್ನ ಹಾಕಿತ್ತು ಚೀನಾ. F-16 ಬಳಕೆಯಲ್ಲೂ ಪಾಕ್ ಅಮೆರಿಕ ಷರತ್ತನ್ನು ಉಲ್ಲಂಘಿಸಿದೆ. ಪಾಕ್ ಮಾಡಿದ ತಪ್ಪಿಗೆ ಕಂಗಾಲಾಗಿದೆ ಚೀನಾ. ಜಾಗತಿಕ ಮಟ್ಟದಲ್ಲಿ ಚೀನಾ ಶಸ್ತ್ರಾಸ್ತ್ರಗಳ ಘನತೆಗೆ ಧಕ್ಕೆ ಆಗ್ಬಿಟ್ಟಿದೆ. ಆಫ್ರಿಕಾ ದೇಶಗಳು ಖರೀದಿಯಿಂದ ಹಿಂದೆ ಸರಿಯುವ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಪಾಕ್ಗೆ ಸಮನ್ಸನ್ನು ನೀಡಿರುವಂಥ ಚೀನಾ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಮೊನ್ನೆ ಎಲ್ಲ ಇವರು ಸಾಕಷ್ಟು ಕ್ಷಿಪಣಿಗಳನ್ನು ಬಿಟ್ರಲ್ಲಪ್ಪ ನಮ್ಮ ಭಾರತದ ಮೇಲೆ, ಅದನ್ನು ಹೊಡೆದುರುಳಿಸೋದ್ರಲ್ಲಿ ನಮ್ಮ ಭಾರತ ಸೇನೆ ಸಕ್ಸಸ್ ಆಗಿತ್ತು. ಬಟ್ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೋಗಿದ್ದು, ಅದರ ಮರ್ಮಾಘಾತ ಆಗಿದ್ದು ಅಥವಾ ಒಳಪೆಟ್ಟು ತಿಂದಿದ್ದು ಚೀನಾ. ಯಾಕಂದರೆ ಅವರದ್ದೇ ಶಸ್ತ್ರಾಸ್ತ್ರ ಭಾರತದ ನೆಲದಲ್ಲಿ ಪುಡಿ ಪುಡಿಯಾಗಿ ಪೀಸ್ ಆಗಿ ಬಿದ್ದೋಯ್ತು. ಚೀನಾಗಿದು ಯಾವ ರೇಂಜ್ನಲ್ಲಿ ಮುಖಭಂಗ ಅಂತ ಹೇಳಿದ್ರೆ, ಚೀನಾದ ಶಸ್ತ್ರಾಸ್ತ್ರ ವರ್ಕೇ ಆಗಲ್ಲ, ಅದರಲ್ಲಿ ಏನೂ ಇಲ್ಲ, ಮೇಡ್ ಇನ್ ಚೀನಾ ಅಂತ ಸುಮ್ಮನೆ ಹೇಳಲ್ಲ, ಬಾಳ್ಕೆನೇ ಬರಲ್ಲ, ದಮ್ಮೇ ಇಲ್ಲ, ಕೆಪಾಸಿಟಿನೇ ಇಲ್ಲ, ಯುದ್ಧಕ್ಕೆ ಇದನ್ನು ಬಳಸೋಕ್ಕೆ ಆಗಲ್ಲ ಅನ್ನೋ ಥರದ್ದು ಒಂದು ಮೆಸೇಜ್ ಪಾಸ್ ಆಗಿಬಿಟ್ಟಿದೆ. ಅದಕ್ಕೆ ಚೀನಾಗೆ ಸಿಟ್ಟು ಬಂದ್ಬಿಟ್ಟಿದೆ. ಮೊದಲನೇ ಇವನ್ನ ಕೊಡಬೇಕಾದ್ರೆ ಯುದ್ಧಕ್ಕೆ ಇದನ್ನು ಬಳಸಬಾರದು ಅಂತ ಹೇಳಿಗೆ ಷರತ್ತುಗಳನ್ನು ವಿಧಿಸಿಗೆ ಕೊಡಲಾಗಿತ್ತು. ಆದರೆ ಪಾಕಿಸ್ತಾನ, ನಾವು ದುಡ್ಡು ಕೊಟ್ಟು ಚೀನಾದ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡಿದ್ದೀವಿ, ನಮ್ಮ ಹತ್ರ ಆ ಶಸ್ತ್ರಾಸ್ತ್ರ ಇದೆ, ನಮ್ಮ ಹತ್ರ ಈ ಶಸ್ತ್ರಾಸ್ತ್ರ ಇದೆ, ಭಾರತದವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೋಗಿ ತಾನೂ ಮಣ್ಣು ತಿಂದು ಜೊತೆಗೇ ಇದ್ದ ಸ್ನೇಹಿತ ಚೀನಾಗೂ ಕೂಡ ಮಣ್ಣು ಮುಕ್ಕಿಸ್ಬಿಟ್ಟಿದೆ. ಈಗ ಚೀನಾ ಪರಿಸ್ಥಿತಿ ಏನಾಗ್ಬಿಟ್ಟಿದೆ ಅಂತಂದರೆ, ಇವ್ರು ಕೊಟ್ಟಿದ್ರಲ್ವಾ ಈ ಫೈಟರ್ ಜೆಟ್ಗಳು, ಈ ಕ್ಷಿಪಣಿಗಳನ್ನು ಕೊಟ್ಟಿದ್ರಲ್ಲ, ಅದು ಏನು ಪ್ರಯೋಜನಕ್ಕೆ ಬರಲ್ಲ ಅಂತ ಭಾರತ ಕೊಟ್ಟಿರುವಂಥ ತಿರುಗೇಟಿಂದ ಗೊತ್ತಾಗ್ಬಿಟ್ಟಿದೆ. ಈಗ ಸಮಸ್ಯೆ ಏನು ಅಂತ ಅಂದರೆ, ಚೀನಾದ ಈ ಶಸ್ತ್ರಾಸ್ತ್ರಗಳನ್ನು ಕೊಂಡುಕೊಳ್ಳಬೇಕು ಅನ್ನುವಂಥ ಮಾತುಕತೆಯಲ್ಲಿ ಇತ್ತಲ್ಲ ಕೆಲವು ದೇಶಗಳು, ನಿಮ್ಮ ಶಸ್ತ್ರಾಸ್ತ್ರವನ್ನು ನಮಗೆ ಕೊಡಿ, ಈ ಶಸ್ತ್ರಾಸ್ತ್ರದ ಬಗ್ಗೆ ನಮಗೆ ತಿಳಿಸಿ, ಈ ಕ್ಷಿಪಣಿ ಬಗ್ಗೆ, ಈ ಜೆಟ್ ಬಗ್ಗೆ ಮಾಹಿತಿ ಕೊಡಿ, ನಾವು ತಗೋಬೇಕು, ನಮ್ಮ ರಕ್ಷಣಾ ಇಲಾಖೆಗೆ ಇದು ಬೇಕಾಗತ್ತೆ, ನಮ್ಮ ದೇಶದ ಸೇಫ್ಟಿಗೆ ಬೇಕಾಗತ್ತೆ ಅಂತ ಕೇಳ್ತಾ ಇದ್ರಲ್ಲ, ಆ ದೇಶದವ್ರೀಗ ಒಂದೊಂದೇ ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಮಾತುಕತೆಯಿಂದ. ಯಾಕೆ ಈ ಚೀನಾದ ಫೈಟರ್ ಜೆಟ್ಟನ್ನು ತಗೋಬೇಕು, ಯಾಕೆ ಕ್ಷಿಪಣಿಯನ್ನು ತಗೋಬೇಕು, ವರ್ಕೇ ಆಗಲ್ಲ ಅಂದಮೇಲೆ, ಪ್ರಯೋಜನವೇ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಬೇಕಾ, ನಾವು ಅದನ್ನು ತಗೊಳ್ಬೇಕಾ ಅನ್ನೋ ಮಾತುಕತೆಯಿಂದ ಹಿಂದೆ ಸರಿತಾ ಇದ್ದಾರಂತೆ. ಇದು ಚೀನಾಗೆ ಭಾರೀ ದೊಡ್ಡ ಮುಜುಗರ ಆಗಿದೆ, ಮುಖಭಂಗ ಆಗಿದೆ. ಜಗತ್ತಿನ ಮುಂದೆ ಚೀನಾದ ಶಸ್ತ್ರಾಸ್ತ್ರಗಳಲ್ಲಿ ಏನೂ ಇಲ್ಲ, ಟೊಳ್ಳು ಅನ್ನೋ ರೀತಿಯಾದಂಥ ಮೆಸೇಜ್ ಪಾಸ್ ಆಗಿರೋದ್ರಿಂದ ಚೀನಾಗೀಗ ಸಿಟ್ಟು ಬಂದ್ಬಿಟ್ಟಿದೆ. ಅದಕ್ಕೆ ಪಾಕಿಸ್ತಾನಕ್ಕೆ ಸಮನ್ಸನ್ನು ಕೊಡಲಾಗಿದೆ. ಇದಕ್ಕೆ ಈಗ ಉತ್ತರ ಕೊಡಬೇಕಾಗತ್ತೆ ಪಾಕಿಸ್ತಾನ. ಏನು ಉತ್ತರ ಕೊಡುತ್ತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಸಂಬಂಧ ಅಂತೂ ಹಳಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾಕಂದರೆ ಚೀನಾಕ್ಕೆ ತನ್ನ ಘನತೆ ಅನ್ನೋದು ಬಹಳ ಮುಖ್ಯ. ಚೀನಾ ತನ್ನ ಘನತೆಯನ್ನು ಕಾಯ್ದುಕೊಳ್ಬೇಕು ಅಂತಾನೆ ಯಾವಾಗಲೂ ಯೋಚನೆ ಮಾಡ್ತಾ ಇರತ್ತೆ. ಪಾಕಿಸ್ತಾನ ಸ್ನೇಹಿತನೇ ಆಗಿರಲಿ, ಪಾಕಿಸ್ತಾನದ ಪರವಾಗಿ ನಾವಿದ್ದೀವಿ ಅಂತ ಹೇಳಲಿ, ಭಾರತ ಏನಾದರೂ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕ್ತಾರೆ, ದಾಳಿ ಮಾಡ್ತಾರೆ ಅಂದರೆ ನಾವು ಪಾಕಿಸ್ತಾನ ಜೊತೆಗೆ ನಿಂತ್ಕೊಳ್ತೀವಿ ಅಂತ ಚೀನಾ ಹೇಳೇ ಇರಲಿ. ಆದರೆ ಅವರ ಘನತೆ ಗೌರವ ಅಂತ ಬಂದಾಗ ಅವ್ರು ಯಾರನ್ನೂ ನೋಡಲ್ಲ. ಈಗ ಚೀನಾನೂ ಕೂಡ ಅದೇ ಆಗಿರೋದು. ಪಾಕಿಸ್ತಾನ ಕೆಲವು ಉಲ್ಲಂಘನೆಗಳನ್ನು ಮಾಡಿದೆ, ಷರತ್ತುಗಳನ್ನು ವಿಧಿಸಿಯೇ ಈ ಶಸ್ತ್ರಾಸ್ತ್ರಗಳನ್ನು ಕೊಡಲಾಗತ್ತೆ. ಈ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಯಾವ ದೇಶದಿಂದ ತೆಗೆದುಕೊಂಡಿದ್ದೀವೋ ಅದರ ಪರ್ಮಿಷನ್ ತೆಗೆದುಕೊಳ್ಬೇಕಾಗತ್ತೆ. ಬಟ್ ಪಾಕಿಸ್ತಾನ ಇಲ್ಲಿ ಆ ಥರದ ಬುದ್ಧಿ ಮಾಡ್ತು. ಭಾರತದ ಮೇಲೆ ನಾವು ಚೀನಾ ಕ್ಷಿಪಣಿಗಳನ್ನು ಹಾಕಿಬಿಟ್ರೆ ಭಾರತವನ್ನು ಉಡೀಸ್ ಮಾಡ್ಬೋದು ಅಂತ ಇವರು ಮಾಡಿದ್ರು. ಆದರೆ ಅವುಗಳನ್ನು ಹಿಮ್ಮೆಟ್ಟಿಸುವಲ್ಲಿ, ಹೊಡೆದುರುಳಿಸುವಲ್ಲಿ ನಮ್ಮ ಭಾರತ ಸೇನೆ ಸಕ್ಸಸ್ ಆಗಿದೆ. ಇದು ಚೀನಾಗೆ ತೀವ್ರ ಮುಖಭಂಗ, ಮುಜುಗರ ಆಗಿರೋದು. ಈಗ ಇದನ್ನೆಲ್ಲ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಲ್ಲ ಆಫ್ರಿಕಾ ದೇಶಗಳು, ಅವರೇನೋ ಖರೀದಿ ಮಾಡೋದಕ್ಕೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರಂತೆ. ಈ ಖರೀದಿ ಸದ್ಯಕ್ಕೆ ಮುಂದಕ್ಕೆ ಹಾಕೋಣ ಅಂತೇನೋ ಯೋಚನೆಯಲ್ಲಿ ಇದ್ದಾರಂತೆ. ಸೊ ಆ ಕಾರಣಕ್ಕಾಗಿ ಆತಂಕ ಸೃಷ್ಟಿ ಆಗಿರೋದು. ಇದರಿಂದ ಸಿಕ್ಕಾಪಟ್ಟೆ ಲಾಸ್ ಆಗೋದು ಯಾರಿಗೆ? ಚೀನಾಗೆ ಲಾಸ್ ಆಗುತ್ತೆ. ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಮರವೇ ಆಗಿದ್ರು
ಯುದ್ಧವೇ ಆಗಿದ್ರು ಇದರಿಂದ ಲಾಸ್ ಯಾರಿಗಾಗತ್ತೆ ಅಂತಂದರೆ ಅದು ಚೀನಾಗಾಗತ್ತೆ. ನೋಡಿ, ಅವರ ಈ ಕ್ಷಿಪಣಿಗಳನ್ನು ನಮ್ಮ ಭಾರತದಲ್ಲಿ ಹೊಡೆದುಳಿಸಿದ್ರಲ್ಲ, ಕೆಲವು ಭಾಗಗಳಲ್ಲಿ ಅದರ ಅವಶೇಷಗಳೆಲ್ಲ ಸಿಕ್ತು. ಅದನ್ನು ನಾವೀಗ ರಿಸರ್ಚ್ ಮಾಡ್ತಾ ಇದ್ದೀವಿ. ಅಂದರೆ ಅದರಲ್ಲಿ ಏನಿದೆ ಏನಿಲ್ಲ, ಅದರ ಸಾಮರ್ಥ್ಯ ಏನು, ಅದರ ಕೆಪಾಸಿಟಿ ಏನು, ಹೆಂಗೆ ಕೆಲಸ ಮಾಡ್ತು ಅಂತೆಲ್ಲ ಭಾರತಕ್ಕೂ ಕೂಡ ಅದ್ರ ಬಗ್ಗೆ ಗೊತ್ತಾಗ್ತಾ ಇದೆ. ಇದೆಲ್ಲವೂ ಚೀನಾಗೆ ತಲೆಬಿಸಿ ತಂದುಬಿಟ್ಟಿದೆ ಈಗ.